ಎಲ್ಲವೂ ವ್ಯರ್ಥವಾಯಿತು. ನಾನು ನನ್ನ ಪ್ರಭುವನ್ನೇ ಗುರುತಿಸದ ಮೇಲೆ ಧಿಕ್ಕಾರವಿರಲಿ ನನ್ನ ಜೀವನಕ್ಕೆ. ಓಂ ಭಗವತೆ ವಾಸುದೇವಾಯ ನಮಃ. ಓಂ ಭಗವತೆ ವಾಸುದೇವಾಯ ನಮಃ. ಋಷಿ ಗರ್ಗಾಚಾರ್ಯ, ಮಾನವೀಯ ಮೌಲ್ಯಗಳನ್ನು ಸ್ಥಾಪಿಸುವುದೂ ಆಗಿದೆ. ಆದರೆ ಜಗತ್ತಿನ ಹಿತಕ್ಕಾಗಿ ನಡೆಯುವ ಈ ಲೀಲೆ ದ್ವಾಪರ ಯುಗಕ್ಕೆ ಸೀಮಿತವಾಗಬಾರದು. ಆದ್ದರಿಂದ ತಾವು ವಿಧಿಗೆ ಸಹಾಯ ಮಾಡಬೇಕು ಋಷಿವರ್ಯ. ಆಜ್ಞೆಯಾಗಲಿ ಪ್ರಭು. ನನ್ನಿಂದೇನಾಗಬೇಕು ಪ್ರಭು? ಋಷಿವರ್ಯ, ಯಾವ ರೀತಿಯಲ್ಲಿ ಋಷಿ ವಾಲ್ಮೀಕಿ ರಾಮಕಥೆಯನ್ನು ಲಿಪಿಯಾಗಿಸಿದರೋ ಅದೇ ರೀತಿಯಲ್ಲಿ ತಾವು ಜಗತ್ತಿನ ಕಲ್ಯಾಣ ಮತ್ತು ಬರಲಿರುವ ಕಲಿಯುಗದಲ್ಲಿ ಮನುಷ್ಯರ ಮಾರ್ಗದರ್ಶನಕ್ಕಾಗಿ ಕೃಷ್ಣನ ಜನ್ಮ, ದರ್ಶನ ಮತ್ತು ಲೀಲೆಗಳನ್ನು ಲಿಪಿಯಾಗಿಸಬೇಕು. ಏಕೆಂದರೆ ಇದೇ ಶಿಕ್ಷಣ ಬರಲಿರುವ ಘೋರ ಕಲಿಯುಗದಲ್ಲಿ ಮನುಷ್ಯರಿಗೆ ಮಾರ್ಗದರ್ಶನವಾಗುತ್ತದೆ. ಋಷಿವರ್ಯ, ಇನ್ನು ತಮ್ಮ ಜನ್ಮದ ಪರಮ ಉದ್ದೇಶ ಇದೇ ಆಗಿರುತ್ತದೆ. ಎಲ್ರಿಗಿಂತ ಸುಂದರವಾಗಿ ಕಾಣ್ತೀಯ. ಕೃಷ್ಣ, ನೀನ್ ಯಾರನ್ನ ಹುಡುಕ್ತಿದ್ಯಾ? ಅಣ್ಣ, ನಾನ್ ಯಾರನ್ನ ಹುಡುಕ್ತಿಲ್ಲ. ನಾನು ಹುಡುಕ್ತಿರೋದು ಅವ್ರ ಅಪ್ಪನ ಹತ್ರ 1,00,000 ಹಸು ಇರೋಳ್ನ. ಕಂದ, ಅವಳು ಸಂಜೆ ತನಕ ನಿನ್ಗ ಕಾಯ್ತಿದ್ಲು. ಆದ್ರೆ ನೀನ್ ಬರ್ಲೇ ಇಲ್ಲ. ಅದಕ್ಕೊಳ್ ಬರ್ಸಾನಾಗ ಹೊರಟೋದ್ಲು. ಹೌದು ಕೃಷ್ಣ, ಅವಳಿಗೂ ಅವಳ 1,00,000 ಹಸುಗಳಿಗೆ ಪೂಜೆ ಮಾಡ್ಬೇಕಿತ್ತಲ್ವಾ, ಅದಕ್ಕೆ ನಾನ್ ತಡವಾಗಿ ಬಂದಿದ್ದು ಒಳ್ಳೇದೇ ಆಯ್ತು ಬಿಡು. ದಾಮೋದರ, ಬೇಗ ಮಾಡು, ತುಂಬಾ ಕೆಲ್ಸ ಇದೆ. ನಂದಣ್ಣ, ನೀವು ನೆಮ್ಮದಿಯಾಗಿರಿ. ದಾಮೋದರ ಇದ್ಮೇಲೆ ಭಯ ಯಾಕೆ? ಎಲ್ಲ ಕೆಲಸ ಮುಗ್ದೇ ಹೋಗುತ್ತೆ. ಕೃಷ್ಣ, ಶಂಕರನ ಅಲಂಕಾರನ ಬೇಗ ಮಾಡು. ಬೆಳಿಗ್ಗೆ ಗುರು ಗರ್ಗಾಚಾರ್ಯರು ನಿನ್ಗೆ ಗೋಪ ಸಂಸ್ಕಾರ ಮಾಡ್ತಾರೆ. ಈ ಗೋಪ ಸಂಸ್ಕಾರ ಯಾಕೆ ಮಾಡ್ತಾರಪ್ಪ? ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರನ ಗುರು ಗರ್ಗಾಚಾರ್ಯರೇ ಕೊಡ್ತಾರೆ. ಈಗ ಬೇಗ ಮುಗಿಸು. ಸರಿ ಅಪ್ಪ. ನೀವಿಬ್ಬರೂ ನಿಮ್ಮ ಸ್ಥಾನಗಳಲ್ಲಿ ಕುಳಿತುಕೊಳ್ಳಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಜಗನ್ನಾಥೇವಳು ಪತಿತ ಪಾವನವೇ ಜಗವ ಪೊರೆವಳು. ಸಕಲ ದೈವತನು ಹುಳು ನೆಲೆಸಿರಲು ಇವಳ ಕೃಪಾಸುಧೆ ಅನುಪಮವೆನಿಸಲು. ಭವತಾರಿಣಿ ವಿಶ್ವಮಾತೆಗೆ ಗೋಮಾತೆಗೆ ಆರತಿ ಬೆಳಗೋಣ. ಕೃಷ್ಣ, ಗೋವುಗಳು ನಿನ್ನನ್ನು ಅವರ ಗೋಪನಾಗಿ ಸ್ವೀಕರಿಸಲಿ ಎಂದು ಅವರನ್ನು ಪ್ರಾರ್ಥಿಸು. ಹೇ ಗೋಮಾತಾ, ಇದು ನನ್ನ ಸೌಭಾಗ್ಯ. ನಿಮ್ಮನ್ನ ನೋಡ್ಕೊಳ್ಳಕ್ಕೆ ನನ್ಗೆ ಅವಕಾಶ ಸಿಕ್ಕಿದೆ. ಅಮ್ಮ ಹೇಳ್ತಾಳೆ, ನಿಮ್ಮಲ್ಲಿ ದೇವತೆಗಳು ಮತ್ತೆ ಪುಣ್ಯಾತ್ಮರು ವಾಸ ಮಾಡ್ತಾರೆ. ಅದಕ್ಕೆ ನಾನು ನಿಮ್ ಜೊತೆ ಇದ್ದು
ಧನ್ಯನಾಗ್ತೀನಿ ಗೋಮಾತೆ. ರಾಧೆ, ನಿಂಗೆ ಕೃಷ್ಣನ್ ಬಗ್ಗೆ ಇಷ್ಟೊಂದು ಚಿಂತೆ ಆಗ್ತಾ ಇದ್ರೆ ನೀನು ಗೋಕುಲ ಬಿಟ್ಟು ಬರ್ಲೇಬಾರ್ದಾಗಿತ್ತಲ್ವಾ? ನಾನ್ ರಾಧೆ, ನನ್ಗೆ ಕೃಷ್ಣನ್ ಚಿಂತೆ ಆಗ್ತಾ ಇಲ್ಲ. ನಂಗೆ ಚಿಂತೆ ಆಗ್ತಿರೋದೇನಂದ್ರೆ ನಾನ್ ಇಲ್ಲಿಗ್ ಬಂದ್ಮೇಲೆ ಕೃಷ್ಣ ಗೋಕುಲದಲ್ಲಿ ಯಾವ ಹೊಸ ತುಂಟಾಟ ಮಾಡ್ತಾನೋ ಅಂತ. ಆದ್ರೆ ಈ ಪುಷ್ಪ ಅಂತೂ ಇನ್ನು ಕೃಷ್ಣನ್ ಸುದ್ದಿ ಯಾಕೆ ತಗೊಂಡ್ ಬಂದಿಲ್ಲ? ಅದೇ ಕೃಷ್ಣನ ಗೋಪ ಸಂಸ್ಕಾರ ಮುಗಿಯಿತು. ಈಗ ಅವನು ಗೊಲ್ಲ ಆಗಿದ್ದಾನೆ. ಇವತ್ತು ಅವನು ಗೋಕುಲದ ದನ ಮೇಯಿಸೋಕೆ ಕಾಡಿಗೆ ಹೋಗ್ತಿದ್ದಾನೆ. ಏನು ದನ ಮೇಯಿಸೋ ಕೆಲ್ಸನ ನಮ್ ಕೃಷ್ಣನ್ಗೆ? ನಾನು ಅವನ ತಮಾಷೆಗೆ ಗೊಲ್ಲ ಅಂತಿದ್ದೆ. ಅವನು ನಿಜವಾಗ್ಲೂ ಗೊಲ್ಲ ಆಗ್ಬಿಟ್ನಾ? ಆದ್ರೆ ನಂದ ಮಾವ ಮಾಡಿ ಸರಿಯಲ್ಲ. ಈಗ ನಂಗೆ ಗೋಕುಲದ ದನಗಳ ಚಿಂತೆ ಆಗ್ತಿದೆ. ಆ ಗೊಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ಜನ ಇದನ್ನೇ ಹೇಳೋದು, ರಾಧೆಯ ಕೃಷ್ಣ ದಡ್ಡ ಅಂತ. ಆದ್ರೆ ನಾನಿನ್ನೂ ಅವನಿಗೆ ಸರಿಯಾಗಿ ಪಾಠ ಮಾಡಿಲ್ಲ. ಈಗ ನಾನೇ ಏನಾದ್ರೂ ಮಾಡ್ಬೇಕು. ಏನಾಯ್ತು ರಾಧೆ ಪುಟ್ಟಿ? ಅಣ್ಣ, ಇಲ್ಲಿವರೆಗೂ ಏನೂ ಆಗಿಲ್ಲ. ಆದ್ರೆ ಬಹಳ ಬೇಗ ನಿಮ್ಮೆಲ್ಲ ರಸುಗಳು ಕಳ್ದೋಗುತ್ತೆ. ಅಯ್ಯೋ ರಾಧೆ ಪುಟ್ಟಿ, ನೀನೇನ್ ಹೇಳ್ತಿದ್ಯಾ? ನಮ್ಗೆ ನಿನ್ ಮಾತೇನು ಅರ್ಥ ಆಗ್ತಿಲ್ಲ. ಅಜ್ಜಿ, ನನ್ ಮಾತನ್ನ ಕೇಳಕ್ ಹೋಗ್ಬೇಡಿ. ನೀವೇ ಅಲ್ಲಿ ನೋಡಿ, ನಿಮ್ಮೆಲ್ಲರ ದನ ಮೇಯಿಸೋದಿಕ್ಕೆ ಕೃಷ್ಣ ಹೋಗ್ತಿದ್ದಾನೆ. ಕೃಷ್ಣ ದನ ಮೇಯಿಸೋನು ಕೃಷ್ಣ ಆಗಿದ್ರೆ ದನಗಳು ಮತ್ತೆ ಗೋಕುಲಕ್ ಬರಲ್ಲ, ತಮ್ಮನ್ನೇ ಮರೆತು ಬಿಡ್ತವೆ. ಹದ್ದಿನ ಕಣ್ಣಿಡೋದು ಒಳ್ಳೇದು. ಹದ್ದಿನ ಕಣ್ಣು, ಅಂತಹ ಕಣ್ಣಂತೂ ಕೇವಲ ಪಕ್ಷಿಗಳ ಬಳಿ ಇರುತ್ತದೆ. ಬಕಪಕ್ಷಿ ಅರ್ಥಾತ್ ಬಕಾಸುರ. ಕೃಷ್ಣ, ನೀನು ರಾಧೆ ಹೇಳಿದ ಮಾತನ್ನ ಒಪ್ಕೊಳ್ಳೇಬೇಕು. ಆಮೇಲೆ ಏನಾದ್ರೂ ರಾಧೆ ಹೇಳಿದ ಮಾತು ಸತ್ಯ ಆಗೋಗ್ಬಿಟ್ರೆ? ಗೊಲ್ಲ, ಕೋಪ ಅಲ್ಲ, ತೀರ್ಮಾನ ಮಾಡು. ಈಗ್ಲೂ ಸಮಯ ಇದೆ. ಬಂದಿರೋ ದಾರಿಲೇ ಮನೆಗೆ ಹೋಗ್ಬಿಡು. ಯಾಕಂದ್ರೆ ನಿಂಗೆ ನಿನ್ ಕೈಯಿಂದ ಬೆಣ್ಣೆ ತಿನ್ನೋಕು ಬರೋದಿಲ್ಲ. ಮತ್ ದನ ಹೇಗ್ ಮೇಯಿಸ್ತೀಯ? ಗೋಪಿಕೆ, ನೀನಾದ್ರೂ ಚಿಂತೆ ಮಾಡ್ಬೇಡ. ನಿನ್ನ ನಮ್ಸಕ್ಕೆ ಬರುತ್ತೆ ಅಂದ್ಮೇಲೆ ಗೋಕುಲದ ಹಸುಗಳನ್ನು ಮೇಯ್ಸಕ್ ಬರುತ್ತೆ. ಹೌದು ತಾನೇ ಬರ್ಸಾನದ್ ಗೋಪಿಕೆ? ಗೊಲ್ಲ, ನೀನು ರಾಧೆನ ದಡ್ಡಿ ಅಂತೀಯಾ? ಈಗ ನಾನ್ ನಿಂಗೆ ತೋರಿಸ್ತೀನಿ. ದಡ್ಡ ನೀನು ಇಲ್ಲ ನಾನು. ಬನ್ನಿ ಗೆಳತೀರೆ, ಅಲ್ಲಿವರೆಗೂ ನಾನು ಇಲ್ಲಿ ಕುತ್ಕೊಂಡು ಈ ಬೆಣ್ಣೆನ ನೋಡ್ಕೋತೀನಿ. ಕೃಷ್ಣ, ನೀನೇನಾದ್ರೂ ಒಬ್ಬನೇ ಬೆಣ್ಣೆ ತಿನ್ನೋ ಉಪಾಯ ಮಾಡಿಲ್ಲ ತಾನೆ? ರಾಮ, ನನ್ ಗೆಳೆಯರ್ನ ಬಿಟ್ಟು ಒಬ್ನೇ ಬೆಣ್ಣೆ ಹೇಗ್ ತಿಂತೀನಿ? ನೀವೆಲ್ಲ ಇಲ್ಲಿ ಬಚ್ಚಿಟ್ಕೊಂಡು ಏನ್ ಮಾಡ್ತಿದ್ದೀರಾ? ಹೊರಗ್ ಬನ್ನಿ.
ಮತ್ತೆ ತಡ ಯಾಕೆ ಮಾಡ್ತೀರಾ? ತಗೊಳ್ಳಿ, ಹೊಟ್ಟೆ ತುಂಬಾ ತಿನ್ನಿ. ಆದ್ರೆ ಇದು ನಿನ್ ಬೆಣ್ಣೆ ಅಲ್ವಾ? ನಂದಲ್ಲ, ಅಮ್ಮಂದು. ಅಮ್ಮನ್ ಬೆಣ್ಣೆ ಎಲ್ರಿಗೂ ಸೇರಿರುತ್ತೆ. ಪಾಪ ಇವ್ರಿಗೆ ತುಂಬಾ ಹಸು ಆಗಿದೆ. ತಪ್ಪಂತೂ ನಿನ್ನಿಂದ ಆಗಿದೆ ಸೋದರಿ. ಪ್ರಣಾಮ ಭಾವನವರೇ. ಸತ್ಯ ಹೇಳಿದೆ ನೀನು ಸೋದರಿ, ನಿನ್ನಿಂದ ತಪ್ಪಾಗಿದೆ. ಮತ್ತು ಆ ತಪ್ಪೇನೆಂದರೆ ನೀನು ಇಲ್ಲಿಯವರೆಗೂ ನಿನ್ನ ಭಗವಂತನನ್ನು ಗುರುತಿಸಲೇ ಇಲ್ಲ. ನಿನಗೆ ಈಗಲೂ ಅನಿಸುತ್ತಿದೆ ಯಾರೋ ಬರುತ್ತಾರೆ ಮತ್ತವನು ನಿನ್ನ ಧರ್ಮದ ರಕ್ಷಣೆ ಮಾಡುತ್ತಾನೆಂದು. ಯಾರವನು? ಎಲ್ಲಿದ್ದಾನೆ? ಏನೋ ಹೇಳುತ್ತಾರಲ್ಲ, ಕಾಲಿಲ್ಲದೆ ನಡೆಯುವ, ಕಿವಿ ಇಲ್ಲದೆ ಕೇಳುವ. ಅವನು ಕಾಲಿಲ್ಲದೆ ನಡೆದರೆ, ಕಿವಿ ಇಲ್ಲದೆ ಕೇಳಿದರೆ ನಿನ್ನ ಮಾತೇಕೆ ಕೇಳುತ್ತಿಲ್ಲ? ಹಾಗೆ ಇದನ್ನು ಹೇಳುತ್ತಾರೆ, ಕೈಗಳಿಲ್ಲದೆ ಎಲ್ಲರನ್ನೂ ಕುಣಿಸುತ್ತಾನೆ. ಅರ್ಥಾತ್ ಕಲ್ಪನೆಯೇ. ದುಃಖದಿಂದ ಮುಕ್ತಿಯೇ ಇಲ್ಲ ದುಃಖವೇ. ಆದರೆ ಏನೇ ಮಾಡಿದರೂ ಶೀಘ್ರವಾಗಿ ಮಾಡು. ಶುಭಸ್ಯ ಶೀಘ್ರಂ. ನಂದಮವ ಅಲ್ಲಿ ನದಿ ಹತ್ರ. ನಡೀರಿ. ಹೇ ಮೂರ್ಖ ಬಕಾಸುರ, ನೀನು ನನ್ನ ಪವಿತ್ರ ಮತ್ಸ್ಯಗಳನ್ನು ಕೊಂದು ಅಕ್ಷಮ್ಯ ಅಪರಾಧ ಮಾಡಿರುವೆ. ಅದಕ್ಕಾಗಿ ನಾನು ನಿನಗೆ ಶಾಪ ನೀಡುತ್ತೇನೆ. ಶಾಪ! ಇನ್ನು ಎಂದೆಂದಿಗೂ ನೀನು ಬಕಪಕ್ಷಿಯಾಗುತ್ತೀಯೆ. ಮತ್ತು ನಿನ್ನೀ ಪತ್ನಿಯರು ಪ್ರತಿಯೊಂದು ಜನ್ಮದಲ್ಲೂ ಮೀನುಗಳಾಗಿ ಹುಟ್ಟುತ್ತಾರೆ. ಮತ್ತು ನೀನು ಬಕದ ರೂಪದಲ್ಲಿ ಇವರಿಬ್ಬರನ್ನು ಕೊಲ್ಲುತ್ತೀಯೇ. ನಾನು ನಿನಗೆ ಶಾಪ ನೀಡುತ್ತೇನೆ. ನನ್ನ ಕ್ಷಮಿಸಬೇಡಿ, ನಮ್ಮನ್ನು ಕ್ಷಮಿಸಿ. ಅವರಿಗೆ ಮುಕ್ತಿ ದೊರೆಯುವುದು ದೇವಿ. ನಾರಾಯಣ. ದೇವಿ, ಈ ಜಗತ್ತಿನಲ್ಲಿ ಕರ್ಮಚಕ್ರ ಎಂದಿಗೂ ನಿಲ್ಲದು. ಹಾಗಾಗಿ ಮನುಷ್ಯರು ಯಾವುದೇ ಕಾಲದಲ್ಲಿ ಯಾವುದೇ ಕೆಲಸ ಮಾಡಿದರೂ ಅವರಿಗೆ ಅದರ ಫಲ ಅವಶ್ಯ ದೊರೆಯುತ್ತದೆ. ಆದ್ದರಿಂದಲೇ ಮನುಷ್ಯನು ಪ್ರತಿಯೊಂದು ಕೆಲಸಕ್ಕೂ ಮೊದಲು ಎಂದಿಗೂ ನೆನಪಿಡಬೇಕಾದುದು ಅವರಿಗೆ ಕರ್ಮಗಳ ಫಲ ಖಂಡಿತ ದೊರೆಯುತ್ತದೆ. ಅದು ಬೇಕಾದರೆ ಸುಖದಾಯಿಯಾಗಲಿ ಅಥವಾ ದುಃಖದಾಯಿಯಾಗಲಿ.